ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಈ ಸಜೀವ ವಾಕ್ಯ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಕ್ರಿಸ್ತನಲ್ಲಿ ಪ್ರಿಯ ದೇವಜನರೇ, ನೀವು ಅನೇಕ ಸಮಯದಿಂದ ಸಜೀವ ವಾಕ್ಯ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೀರಿ, ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀರಿ. ದೇವರು ಒಳ್ಳೆಯವನು, ಯಾವಾಗಲೂ ಒಳ್ಳೆಯದನ್ನೇ ಮಾಡುವಾತನು, ಆತನ ಕೃಪೆಯು ಶಾಶ್ವತವಾದದ್ದು. ಕಳೆದ 3 ವಾರಗಳಿಂದ ಕರೆಯಲ್ಪಟ್ಟವರು ಭಾಗ 1, ಭಾಗ 2, ಭಾಗ 3 ನೀವು ಅನೇಕರು ಕೇಳಿದಿರಿ. ಇವತ್ತು ಅದನ್ನೇ ನಾನು ಕಂಟಿನ್ಯೂ ಮಾಡುತ್ತೇನೆ, ಮುಂದುವರಿಸುವ. ನಾವು ಕಳೆದ ವಾರ ನಾವು ಮಾತನಾಡಿದ್ದು ಎಲ್ಲಿಂದ ನಾವು ಕರೆಯಲ್ಪಟ್ಟಿದ್ದೇವೆಂಬುದಾಗಿ. ತಿರುಗಿ ನಾನು ಹೇಳ್ತೇನೆ ಕೇಳಿ. ಕಳೆದ ವಾರ ನಾವು ಮಾತನಾಡಿದ್ದು ನಾವು ಎಲ್ಲಿಂದ ಕರೆಯಲ್ಪಟ್ಟಿದ್ದೇವೆಂಬುದಾಗಿ. ಅದರಲ್ಲಿ ಕೊನೆಯ ಭಾಗದಲ್ಲಿ ನಾವೆಲ್ಲಿಂದ ಕರೆಯಲ್ಪಟ್ಟಿದ್ದೇವೆ ಎಂಬುದಾಗಿ ನಾನು ಬಿಡಿಸಿದ್ದೆ. ಆದರೆ ಕತ್ತಲೆಯೊಳಗಿಂದ, ಯಹೂದ್ಯರೊಳಗಿಂದ, ಅನ್ಯಜರೊಳಗಿಂದ. ಇವತ್ತು ನಾವು ಕಲಿಯುವ ಅಥವಾ ನಾವು ಧ್ಯಾನ ಮಾಡುವ, ಬೈಬಲ್ ಹೇಳ್ತದೆ, ನಿನ್ನ ನುಡಿಯನ್ನು ಧ್ಯಾನವಾಗಿರುವುದರಿಂದ ನಾನು ಎಲ್ಲ ಉಪಾಧ್ಯಾಯರಿಗಿಂತಲೂ ಜ್ಞಾನಿಯಾಗಿದ್ದೇನೆ. 119ನೇ ಕೀರ್ತನೆ 99ನೇ ವಚನದಲ್ಲಿ ಬರೆಯಲ್ಪಟ್ಟದ್ದು. ನಾವಿದನ್ನು ಅರಿಕೆ ಮಾಡಬಹುದು. ಹೌದು ಸ್ವಾಮಿ, ನಿನ್ನ ನುಡಿಯು ನನ್ನ ಧ್ಯಾನವಾಗಿರುವುದರಿಂದ ನಾನು ನನ್ನ ಎಲ್ಲ ಉಪಾಧ್ಯಾಯರಿಗಿಂತಲೂ ಜ್ಞಾನಿಯಾಗಿದ್ದೇನೆ ಎಂಬುದಾಗಿ. ಬಟ್ ಧ್ಯಾನ ಮಾಡಬೇಕಲ್ಲ ದೇವರ ವಾಕ್ಯ, ರೈಟ್ ತಾನೇ? ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡದೆ ನಿನ್ನ ನುಡಿಯು ನನ್ನ ಧ್ಯಾನವಾಗಿರುವುದರಿಂದ ಹೇಗೆ ನಾವು ಹೇಳಬಹುದು? ದೇವರಿಗೆ ಮರೆಯಾದದ್ದು ಒಂದು ಇಲ್ಲ, ನಾವು ಧ್ಯಾನ ಮಾಡ್ತೇವಾ ಇಲ್ಲವಾ ಎಂಬುದಾಗಿ. ಸೊ ಇದು ಒಳ್ಳೆಯ ಅವಕಾಶ. ನಾವು ದೇವರ ವಾಕ್ಯವನ್ನು ಸ್ವಲ್ಪ ಕೂಲಂಕುಷವಾಗಿ ಧ್ಯಾನ ಮಾಡೋಣ. ಖಂಡಿತವಾಗಿ ಪವಿತ್ರಾತ್ಮನು ನನ್ನ ಒಳಗಿದ್ದಾನೆ, ನಿಮ್ಮೊಳಗಿದ್ದಾನೆ. ಹೇಳುವ ನನ್ನನ್ನು, ಕೇಳುವ ನಿಮ್ಮನ್ನು ದೇವರು ಆಶೀರ್ವದಿಸ್ತಾನೆ, ಪವಿತ್ರಾತ್ಮನು ನಡೆಸ್ತಾನೆ. ಅದಕ್ಕಾಗಿ ಪ್ರಿಯ ದೇವ ಜನರೇ, ನಾವು ಸ್ವಲ್ಪ ಹೊತ್ತು, ಕೆಲವು ಕ್ಷಣ ನಾವು ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಲಾರ್ಡ್. ತಂದೆಯಾದ ದೇವರೇ, ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ನಮಗೆ ಪ್ರಕಟಣೆ ಬರಬೇಕಾದರೆ ನಿಮ್ಮಿಂದ ಸ್ವಾಮಿ, ಮತ್ತು ನೀವು ನಮ್ಮೊಳಗೆ ಇರಿಸಿರುವ ಪವಿತ್ರಾತ್ಮನ ಮೂಲಕವಾಗಿ. ಹಾಗಾಗಿ ಪ್ರಿಯ ಪವಿತ್ರಾತ್ಮ ದೇವರೇ, ನಿನ್ನ ವಾಕ್ಯದ ಪ್ರಕಟಣೆ ಆಗುವಂತೆ, ನಿನ್ನ ವಾಕ್ಯದ ಪರಿಜ್ಞಾನ ಉಂಟಾಗುವಂತೆ, ನಮ್ಮ ಒಬ್ಬನೇ ಕರ್ತನು ರಕ್ಷಕನಾಗಿರುವ ಯೇಸು ಕ್ರಿಸ್ತನ ಪರಿಜ್ಞಾನ ನಮಗೆ ಉಂಟಾಗುವಂತೆ, ನಾವು ಆಳವಾಗಿ ನಡೆಸಲ್ಪಡುವಂತೆ ನಮ್ಮನ್ನು ನಡೆಸು ಎಂಬುದಾಗಿ ಪ್ರಾರ್ಥಿಸ್ತೇನೆ. ಎಲ್ಲವನ್ನು ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ, ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್, ಆಮೆನ್, ಆಮೆನ್. ಓಕೆ, ಇವತ್ತು ನಾವು ಧ್ಯಾನ ಮಾಡುವ ನನ್ನ ಪ್ರಿಯ ದೇವ ಜನರೇ, ದೇವರು ನಮ್ಮನ್ನು ಯಾಕಾಗಿ ಕರೆದಿದ್ದಾನೆ, ಅಥವಾ ಯಾತಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ, ಅಥವಾ ಇನ್ನೊಂದು ವಿಧವಾಗಿ ಹೇಳುವುದಾದರೆ ನಾವು ಯಾತಕ್ಕೋಸ್ಕರ ಕರೆಯಲ್ಪಟ್ಟಿದ್ದೇವೆ. ನಾನಾ ವಿಧವಾದ ಕರೆಗಳು ಭೂಲೋಕದಲ್ಲಿ ಇದೆ. ಸಮ್ಮನ್ಸಿನ ಕರೆ ಇದೆ, ವಾರಂಟ್ನ ಕರೆ ಇದೆ. ಅದರ ಹಿಂದೆ ಒಂದು ಉದ್ದೇಶ ಇದೆ. ಇದು ಅಂಥ ಕರೆ ಅಲ್ಲ, ಇದು ಹುದುವಾದ ಕರೆ. ದೇವರ ಒಂದು ಹುದುವಾದ, ಸುಂದರವಾದ ಕರೆ, ಮಹಿಮೆಯುಳ್ಳ ಕರೆ, ಅಭಿಷೇಕದ ಕರೆ, ಭೂಮಿ ಆಕಾಶ ಉಂಟು ಮಾಡಿದ ದೇವರ ಆತ್ಮನ ಕರೆ. ನಮ್ಮ ಆಯುಷ್ಕಾಲ ಮುಗಿದ ನಂತರ ಕರೆಯುವ ಕರೆ ಅಲ್ಲ, ರಕ್ಷಣೆ ಹೊಂದುವುದಕ್ಕಾಗಿ ಕರೆಯಲ್ಪಟ್ಟ ಕರೆ. ಮತ್ತು ರಕ್ಷಣೆ ಹೊಂದಿದ ಮೇಲೆ ನಾವು ಏನು ಮಾಡಬೇಕು, ಅದಕ್ಕಾಗಿ ಕರೆಯಲ್ಪಟ್ಟಂಥ ದೇವರ ಕರೆ. ಈ ಕರೆಯನ್ನು ನಾವು ಯಾರು ಅಲಕ್ಷ್ಯ ಮಾಡಿದರೂ ಅದು ನಮ್ಮ ಜೀವಿತಕ್ಕೆ ನಷ್ಟವಾಗುತ್ತದೆ. ಒಂದು ವೇಳೆ ಈ ಕರೆಯನ್ನು ಗಮನಿಸಿ ನಾವು ಒಂದು ವೇಳೆ ಅದಕ್ಕೆ ನಮ್ಮನ್ನು ಒಪ್ಪಿಸಿಕೊಡುವುದಾದರೆ, ದೇವರು ಯಾವ ಉದ್ದೇಶಕ್ಕೆ ನಮ್ಮನ್ನು ಕರೆದಿದ್ದಾನೋ ಆ ಉದ್ದೇಶ ನಮ್ಮೆಲ್ಲರ ಜೀವಿತದಲ್ಲಿ ಖಂಡಿತವಾಗಿ ನೆರವೇರುತ್ತದೆ ನನ್ನ ಪ್ರಿಯ ದೇವ ಜನರೇ. ಅದಕ್ಕಾಗಿ ನಾನು ತುಂಬ ವಿಷಯ ಮಾತನಾಡಿದ್ದೇನೆ ಇದಕ್ಕಿಂತ ಮುಂಚೆ. ಇದು ಆಲ್ರೆಡಿ ಹೇಳಿದ್ದೇನೆ. ಈಗ ಹೇಳುವಂಥ ವಾಕ್ಯ ಅದು 1ನೇದ 2ನೇಯ ಎಪಿಸೋಡ್ನಲ್ಲಿ ನಾನು ಭಾಗದಲ್ಲಿ ಹೇಳಿದ್ದೇನೆ. ಇವತ್ತು ನಾವು ನೋಡುವ ಮಾರ್ಕನ್ನು ಬರೆದ ಸುವಾರ್ತೆ 3ನೇ ಅಧ್ಯಾಯ 13ನೇ ವಚನ. ಯಾಕಾಗಿ ನಮ್ಮನ್ನು ದೇವರು ಕರೆದಿದ್ದಾನೆ, ಅಥವಾ ಯೇಸು ನಮ್ಮನ್ನು ಏನಕ್ಕೋಸ್ಕರ ದೇವರು ಕರೆದಿದ್ದಾನೆ? ಸುಮ್ಮನೆ ಕರೆದಿದ್ದಾನ? ಕೆಲಸ ಇಲ್ಲ ಅಂತ ಕರೆದಿದ್ದಾನ? ಮಳೆಗಾಲ ಬರ್ತದೆ, ಕೆಲವರಿಗೆ ಕೆಲಸ ಇರುವುದಿಲ್ಲ. ನಾವು ಮುಂಚೆ ಪತ್ತ ಆಡ್ತಿದ್ದೆವು, ಆಗ ಒಬ್ಬ ಕರೀತಾನೆ ಪತ್ತ ಆಡಲಿಕ್ಕೆ, ಬಾಮಾರೆ ಪತ್ತ ಆಡುವ. ಹಾಗೆ ಕರೆಯಲಿಲ್ಲ. ಅತಿ ಶ್ರೇಷ್ಠವಾದ ಉದ್ದೇಶ
ಅತಿ ಶ್ರೇಷ್ಠವಾದ ಕರೆಯಿಂದ ನಾವು ಕರೆಯಲ್ಪಟ್ಟಿದ್ದೇವೆ. ಕರೆದಾತನೇ ಯಾರು? ನಮ್ಮ ತಂದೆಯಾದ ದೇವರು, ನಮ್ಮ ಕರ್ತನಾದ ಯೇಸು ನಮ್ಮನ್ನು ಕರೆದಿದ್ದಾನೆ. ಮಾರ್ಕನು ಬರೆದ ಸುವಾರ್ತೆ 3ನೇ ಅಧ್ಯಾಯ 13ನೇ ವಚನ. ಓದಮ್ಮ. ಆಮೇಲೆ ಯೇಸು ಬೆಟ್ಟವನ್ನು ಹತ್ತಿ ತನಗೆ ಬೇಕಾದವರನ್ನು, ಯಾರಿಗೆ ಬೇಕಾದವರನ್ನು? ಇಲ್ಲಿಯ ಮುಖ್ಯಮಂತ್ರಿ ಮತ್ತು ಪ್ರಧಾನಮಂತ್ರಿ ಅಥವಾ ಯಾವುದೋ ಅರಸನಿಗೆ ಬೇಕಾದವರನ್ನಲ್ಲ, ತನಗೆ ಅಂದ್ರೆ ಸ್ವತಃ ಯೇಸು ಕ್ರಿಸ್ತನಿಗೆ ಬೇಕಾದವರನ್ನು ಹತ್ತಿರಕ್ಕೆ ಕರೆಯಲು ಅವರು ಆತನ ಬಳಿಗೆ ಬಂದರು. ಯೇಸು ಕ್ರಿಸ್ತನಿಗೆ ಯಾರೆಲ್ಲ ಬೇಕಿತ್ತ ಅವರನ್ನು ಕರೆದ. ಇವತ್ತು ನೀವು ಯಾರೆಲ್ಲ ಯೇಸು ಕ್ರಿಸ್ತನನ್ನು ನಂಬಿದ್ದೀರಿ, ಯಾರೆಲ್ಲ ರಕ್ಷಣೆಯನ್ನು ಹೊಂದಿದ್ದೀರಿ, ಯಾರೆಲ್ಲ ಆತ್ಮದಿಂದ ನಡೆಸಲ್ಪಡ್ತಾ ಇದ್ದೀರಿ, ಯಾರೆಲ್ಲ ಆತ್ಮದಿಂದಲೂ ಸತ್ಯದಿಂದಲೂ ಆತನನ್ನು ಆರಾಧಿಸ್ತಾ ಇದ್ದೀರಿ, ನೀವೆಲ್ಲರೂ ಯೇಸುವಿಗೆ ಬೇಕಾದದ್ದರಿಂದ ಆತನು ಕರೆದಿದ್ದಾನೆ. ಆತನ ಕರೆ ನಿಮಗೆ ಕೇಳಿಸಿತು, ನೀವು ಬಂದಿದ್ದೀರಿ. ಆತ್ಮದಿಂದಲೂ ಸತ್ಯದಿಂದಲೂ ಆತನನ್ನು ಆರಾಧಿಸುತ್ತಾ ನಿಮ್ಮ ಹೃದಯದಲ್ಲಿ ಆತನ ಒಬ್ಬನೇ ಮಗನಾದ ಯೇಸುವನ್ನು ಆರಾಧಿಸುತ್ತಾ ಆತನಿಗೋಸ್ಕರ ಜೀವಿಸುವ ತೀರ್ಮಾನ ಮಾಡಿದ್ದೀರಿ. ಯಾರಿಗೆ ಬೇಕಿತ್ತು? ನಮ್ಮ ಕರ್ತನ, ಬೇರೆ ಯಾರಿಗೆಲ್ಲ, ಕರ್ತನಾದ ಯೇಸು ಕ್ರಿಸ್ತನಿಗೆ ನಾವು ಬೇಕಾಗಿತ್ತು. ಅದಕ್ಕೋಸ್ಕರ ಆತನು ನಮ್ಮನ್ನು ಕರೆದಿದ್ದಾನೆ. ಅದು ಬಿಡಿಸಲಿಕ್ಕೆ ತುಂಬ ಉಂಟು. ಅದು ಲಾಸ್ಟ್ ಟೈಮ್ ನಾನು ಆಲ್ರೆಡಿ ಬಿಡಿಸಿದ್ದೇನೆ. ಆತನ ಸಂಗಡ ಇರುವುದಕ್ಕೋಸ್ಕರ ಮತ್ತು ದೆವ್ವವನ್ನು ಬಿಡಿಸುವಂಥ ಅಧಿಕಾರವುಳ್ಳವರಾಗಿ ಸುವಾರ್ತೆಯನ್ನು ಸಾರುವುದಕ್ಕೋಸ್ಕರ ಯೇಸು ನನ್ನನ್ನು ನಿಮ್ಮನ್ನು ಕರೆದಿದ್ದಾನೆ. ಯೇಸುವಿಗೆ ನೀವು ಈ ಒಂದು 3 ಕಾರ್ಯಗಳಿಗೋಸ್ಕರ ಆ ಒಂದೇ ವಚನದಲ್ಲಿ ನಾವು ಯೇಸುವಿಗೆ ಬೇಕಾಗಿತ್ತು. ಓಕೆ, 2ನೇ ವಿಚಾರ ನೋಡುವ. 1 ಪೇತ್ರ 2ನೇ ಅಧ್ಯಾಯ 9ನೇ ವಚನ. ಲಾಸ್ಟ್ ವೀಕ್ ಬಿಡಿಸಿದ್ದೆ, ಅದು ಬೇರೆನೇ ವಿಷಯ ಅದರಲ್ಲಿತ್ತು. ಇವತ್ತು ಈ ವಿಷಯ ಇದೆ, ಅದೇ ವಚನದಲ್ಲಿ ಇನ್ನೊಂದು ವಿಷಯವನ್ನು ಬಿಡಿಸುವ. ಓದಮ್ಮ. ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗೆ, ನಾವಾದರೂ, ನೀವು ಹೇಳಿ, ನಾನಾದರೂ ನನ್ನನ್ನು ಕತ್ತಲೆಯೊಳಗಿಂದ ಕರೆದು ಅತಿಶಯವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯವನ್ನು, ನಮ್ಮನ್ನು ದೇವರಿಗೆ ಆ ಕತ್ತಲೆಯಿಂದ ತೆಗೆದು ಆತನ ಅತಿಶಯವಾದ ಬೆಳಕಿನಲ್ಲಿ ಸೇರಿಸುವುದಕ್ಕೆ ಮನಸ್ಸಿತ್ತು. ಆ ಬೆಳಕಿನವರಾಗಿ ನಮ್ಮನ್ನು ಮಾಡಲಿಕ್ಕೆ ಮನಸ್ಸಿತ್ತು. ನಾವು ಬೆಳಕಾಗಿ ನಮ್ಮನ್ನು ಮಾಡಬೇಕಿತ್ತು. ಬೆಳಕು, ಬೈಬಲ್ ಹೇಳ್ತದೆ, ಬೆಳಕನ್ನು ಹೊತ್ತಿಸಿ ಯಾರು ಕೂಡ ಕೊಳಗದೊಳಗೆ ಇಡುವುದಿಲ್ಲ, ಅಡಿಯಲ್ಲಿ ಇಡುವುದಿಲ್ಲ, ಅಡಗಿಸಿ ಇಡುವುದಿಲ್ಲ. ಎಲ್ಲಿಡ್ತಾರೆ? ದೀಪಸ್ತಂಭದ ಮೇಲೆ ಇಡುತ್ತಾರೆ. ಯಾಕೆ? ಒಂದು ಸಿಟಿಗೆ ಲೈಟ್ ಆಗಿ ಆ ಬೆಳಕು ಕೊಡುವುದಕ್ಕೋಸ್ಕರ. ಅಥವಾ ಸಮುದ್ರದಲ್ಲಿ ಬರುವಂಥ ಹಡಗು ಬಂಡೆಗೆ ಅಪ್ಪಳಿಸದೆ, ಹೊಡೆದು ಅಪ್ಪಳಿಸದೆ ಅದು ಸುರಕ್ಷಿತವಾಗಿ ಹೋಗುವುದಕ್ಕೋಸ್ಕರ. ಅನೇಕರ ಜೀವಿತಗಳು ಹಡಗು ಒಡೆದು ಹೋದ ನಷ್ಟದಂತೆ ಇದೆ. ಅಂಥವರಿಗೋಸ್ಕರ ನಮ್ಮನ್ನು ಕತ್ತಲೆಯಿಂದ ಕರೆದು ಅತಿಶಯವಾದ ಬೆಳಕಿನಲ್ಲಿ ಸೇರಿಸಿ ಅಂಥವರೆಲ್ಲರಿಗೋಸ್ಕರ ಬೆಳಕು ಕೊಟ್ಟು ಅವರು ಎಲ್ಲಿ ಸಹ ಒಡೆದು ಹೋಗಬಾರದೆಂಬುದಾಗಿ ಮತ್ತು ಕರ್ತನ ರಾಜ್ಯದೊಳಗೆ ಅವರನ್ನು ಸೇರಿಸಬೇಕೆಂಬುದಾಗಿ ನಾವು ನಮ್ಮ ಕರ್ತನಾದ ಯೇಸುವಿಗೆ ಬೇಕಿತ್ತು. ನನ್ನ ಪ್ರಿಯ ದೇವಜನರೇ, ಅದಕ್ಕಾಗಿ ಕರ್ತನು ನಮ್ಮನ್ನು ಕರೆದಿದ್ದಾನೆ. ವಾಟ್ ಅ ವಂಡರ್ಫುಲ್ ಗಾಡ್! ಇಂಥ ಪ್ರೀತಿ ಇಟ್ಟು ಇಂಥ ಮಹಿಮೆಯುಳ್ಳ ಕಾರ್ಯಕ್ಕೆ ದೇವರು ನಮ್ಮನ್ನು ಕರೆದಿರುವುದಾದರೆ ಆತನನ್ನು ಬಿಟ್ಟು ನಾವು ಎಲ್ಲಿಗೆ ಹೋಗೋದು? ಒಮ್ಮೆ ಆಲೋಚನೆ ಮಾಡಿ ನೋಡಿ. 3ನೇದು ಕೊಲೊಸ್ಸೆ 1ನೇ ಅಧ್ಯಾಯ 13ನೇ ವಚನ. ಅದು ಸಹ ಲಾಸ್ಟ್ ಟೈಮ್ ಬಿಡಿಸಿದ್ದೇನೆ, ಅದು ಬೇರೆ ವಿಷಯ ಇತ್ತು. ಇದರಲ್ಲಿ ಈಗ ಬೇರೆನೇ ಇದೆ, ಅದನ್ನು ಸ್ವಲ್ಪ ಧ್ಯಾನ ಮಾಡುವ. ಓದಮ್ಮ. ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡುಗಡೆ ಮಾಡಿ ತನ್ನ ಮಗನಾದ ಪ್ರಿಯ ಕುಮಾರನಾದ ಯೇಸು ಕ್ರಿಸ್ತನ ರಾಜ್ಯದೊಳಗೆ ಸೇರಿಸಿದನು. ದೇವರಿಗೆ ನಾವು ಮೊದಲು ಎಲ್ಲಿದ್ದೆವು ಅಲ್ಲಿರುವುದು ಬೇಡ. ಅಂಧಕಾರದ ದೊರೆತನದಲ್ಲಿ ನಾವು ಇದ್ದೆವು, ಆತನಿಗೆ ನಾವು ಅಲ್ಲಿರುವುದು ಬೇಡವೇ ಬೇಡ. ಎಲ್ಲಿರಬೇಕಿತ್ತು? ಎಲ್ಲಿ ಸೇರಿಸಿದ್ದಾನೆ? ಎಲ್ಲಿ ಆತನು ಸೇರಿಸಿದ್ದಾನೆ? ತನ್ನ ಮಗನ ರಾಜ್ಯದೊಳಗೆ, ತನ್ನ ಕುಮಾರನ ರಾಜ್ಯದೊಳಗೆ ಬಿಡುಗಡೆ ಮಾಡಿ, ಅಲ್ಲಿ ಬಿಡುಗಡೆ ಆಗಿದೆ ನಮಗೆ. ತನ್ನ ಕುಮಾರನ ರಾಜ್ಯದೊಳಗೆ ಸೇರಿಸಲಿಕ್ಕೆ ಬೇಕಿತ್ತು. ಯಾಕೆ? ಆ ಕುಮಾರನ ರಾಜ್ಯದಲ್ಲಿ, ಆ ಕುಮಾರನ ರಾಜ್ಯ ಅಂದರೆ ತಂದೆಯಾದ ದೇವರ ರಾಜ್ಯನೇ. ಅಲ್ಲಿ ಕತ್ತಲಿ ಇಲ್ಲ, ಅಲ್ಲಿ ಬೆಳಕೆ, ಅಲ್ಲಿ ಚಿಂತೆ ಇಲ್ಲ, ನಿಶ್ಚಿಂತೆ. ಓ ನನ್ನ ಪ್ರಿಯ ದೇವಜನರೇ, ದೇವರಿಗೆ ನಾವು
ಆತನ ಮಗನ ರಾಜ್ಯದಲ್ಲಿ ನೆಲೆಗೊಳಿಸಲಿಕ್ಕೆ ಇತ್ತು. ನಮ್ಮನ್ನು ನೆಲೆಗೊಳಿಸಿದ್ದಾನೆ. ಇವತ್ತು ನಾವು ಎಲ್ಲಿದ್ದೇವೆ ಅಂದರೆ, ನಾವು ಈ ಭೂಲೋಕದಲ್ಲಿ ನಮ್ಮ ಮನೆಯಲ್ಲಿದ್ರೂ, ನಾವು ಭೂಲೋಕದಲ್ಲಿ ನಮ್ಮ ಸಭೆಯಲ್ಲಿದ್ರೂ, ನಾವು ಎಲ್ಲರೂ ಯೂನಿವರ್ಸಲ್ ಆಗಿ ಆತನ ಮಗನಾದ ಯೇಸು ಕ್ರಿಸ್ತನ ರಾಜ್ಯದೊಳಗೆ ನಾವು ಇದ್ದೇವೆ. ಅದಕ್ಕಿಂತ ದೊಡ್ಡ ಸೌಭಾಗ್ಯ, ಅದಕ್ಕಿಂತ ದೊಡ್ಡ ಬ್ಲೆಸ್ಸಿಂಗ್ ಬೇರೆ ಯಾವುದುಂಟು? ಹಣ ಏನು, ಅದರ ಮುಂದೆ ಹಣ ಲೆಕ್ಕಕ್ಕೆ ಇಲ್ಲ. ಅಫ್ಕೋರ್ಸ್ ದೇವರ ರಾಜ್ಯದಲ್ಲಿ ಹಣ ಇದೆ, ದೇವರ ರಾಜ್ಯದಲ್ಲಿ ಐಶ್ವರ್ಯ ಇದೆ, ದೇವರ ರಾಜ್ಯದಲ್ಲಿ ಅತಿಶಯವಾದ ಬೆಳಕಿದೆ, ದೇವರ ರಾಜ್ಯದಲ್ಲಿ ಕತ್ತಲೆ ಇಲ್ಲ, ರೋಗ ಇಲ್ಲ, ಬಡತನ ಇಲ್ಲ, ವ್ಯಾಧಿ ಇಲ್ಲ. ಮತ್ತೇನುಂಟು? ದೇವರ ರಾಜ್ಯದಲ್ಲಿ ಕ್ರಿಸ್ತನು ಎಂಥವನಾಗಿದ್ದಾನೋ ಅಂಥವರಾಗಿಯೇ ನಾವು ಆತನ ರಾಜ್ಯದಲ್ಲಿ ಇರುವಂಥದ್ದು. ಹಾಗೇನೇ ಬೇಕಿತ್ತು ದೇವರಿಗೆ. ಅದಕ್ಕೆ ಆತನ ಮಗನ ಸ್ವರೂಪದಲ್ಲಿ ನಮ್ಮನ್ನು ಆತನು ಸೃಷ್ಟಿಸಿದ ಮಗನ ಆತ್ಮ, ಕರ್ತನಾದ ಯೇಸುವಿನ ಆತ್ಮವನ್ನೇ ನಮಗೆ ಕೊಟ್ಟಿದ್ದಾನೆ. ಅದಕ್ಕೆ ನಾವು, ಬೈಬಲ್ ಹೇಳ್ತದೆ ಗಲಾತ್ಯ 3ನೇ ಅಧ್ಯಾಯದಲ್ಲಿ, ನಾವು ಪುತ್ರರಾಗಿರುವುದರಿಂದ, ನೀವೆಲ್ಲರೂ ಪುತ್ರರಾಗಿರುವುದರಿಂದ ಅಪ್ಪ ತಂದೆ ಎಂದು ಕರೆಯುವ ತನ್ನ ಮಗನ ಆತ್ಮನನ್ನು ನಮಗೆ ಕೊಟ್ಟಿದ್ದಾನೆ ಎಂಬುದಾಗಿ. ಓ ನನ್ನ ಪ್ರಿಯ ದೇವಜನರೇ, ದೇವರಿಗೆ ನೀನು ನಾನು ಬೇಕಿತ್ತು, ಕರ್ತನಾದ ಯೇಸುವಿಗೆ ನೀನು ನಾನು ಬೇಕಿತ್ತು. ಎಲ್ಲಿದ್ದೆವು ಅಲ್ಲಿಂದ ಕಿತ್ತು ತೆಗಿಬೇಕಿತ್ತು, ಮತ್ತು ಎಲ್ಲಿ ಇಡಬೇಕಿತ್ತು ಅಲ್ಲಿಗೆ ಸೇರಿಸಬೇಕಾಗಿತ್ತು, ಇಡಬೇಕಾಗಿತ್ತು. ಮಾಡಿದ್ದಾನೆ. ಅದನ್ನೊಮ್ಮೆ ಆಲೋಚನೆ ಮಾಡಿ ನೋಡಿ. ಇದರ ಒಂದು ಪ್ರಕಟಣೆ ನಮಗಿದ್ದರೆ ನಾವು ಎಲ್ಲಿಂದ ತೆಗೆಯಲ್ಪಟ್ಟಿದ್ದೇವೆ, ಎಲ್ಲಿ ನಮ್ಮ ತಂದೆ, ಎಲ್ಲಿ ಯಾವ ಸ್ಥಳದಲ್ಲಿ ನಮ್ಮನ್ನು ಇರಿಸಿದ್ದಾನೆ. ನನ್ನ ಪ್ರಿಯ ದೇವಜನರೇ, ಎನಿ ಚರ್ಚ್, ಎನಿ ಹೌಸ್ ಶುಡ್ ಬಿ ಎ ಕ್ರೈಸ್ಟ್ ಸೆಂಟರ್ಡ್, ನಾಟ್ ಮ್ಯಾನ್ ಸೆಂಟರ್ಡ್. ನಮ್ಮನ್ನು ಯಾರು ತಂದಿದಾನ ಆತನ ಸೆಂಟರ್ ಆಗಿರಬೇಕದು. ದ ಕ್ರೈಸ್ಟ್ ಸೆಂಟರ್ಡ್ ಚರ್ಚ್, Christ centered house, not any man centered house, not any man centered family, not any man centered church. It must be a Christ centered. ಕರ್ತನಾದ ಯೇಸು ಕೇಂದ್ರ ಬಿಂದು ಆಗಿರುವಂತ ಸಭೆಗೆ ನಮ್ಮನ್ನು ಕರೆದಿದ್ದಾನೆ. ನಮ್ಮನ್ನು ಯಾವ ಕುಟುಂಬದಲ್ಲಿ ಇರಿಸಿದ್ದಾನೆ, ನಮ್ಮ ಕುಟುಂಬವನ್ನು ಯಾಕೆ ಶುದ್ಧಿ ಮಾಡಿದ್ದಾನೆ, ನಮ್ಮ ಕುಟುಂಬದಲ್ಲಿ ಎಲ್ಲರನ್ನು ಯಾಕೆ ರಕ್ಷಿಸಿದ್ದಾನೆ, ಆ ಕುಟುಂಬ ಕರ್ತನಾದ ಯೇಸು ಕೇಂದ್ರ ಬಿಂದು ಆಗಿರಬೇಕೆಂಬುದಾಗಿ ನಮ್ಮನ್ನು ಅಂಧಕಾರದ ದೊರೆತನಿಂದ ಬಿಡುಗಡೆ ಮಾಡಿ ಮಗನ ರಾಜ್ಯಕ್ಕೆ, ಯೇಸುವಿನ ರಾಜ್ಯಕ್ಕೆ ಸೇರಿಸಿದ್ದಾನೆ. ಒಂದು ವೇಳೆ ನೀವು ಯಾರಾದರೂ ಮನುಷ್ಯನನ್ನು ಸೆಂಟರ್ ಮಾಡಿಕೊಂಡು ಸಭೆಯಲ್ಲಿಯ ಮನೆಯಲ್ಲಿರುವುದಾದರೆ ಇವತ್ತು ಬದಲಾಯಿಸಿ ಕ್ರಿಸ್ತನನ್ನು ನಿಮ್ಮ ಕೇಂದ್ರ ಬಿಂದುವನ್ನಾಗಿ ಮಾಡಿ. ದ ಫಸ್ಟ್ ಪ್ಲೇಸ್ ಇಸ್ ಟು ದ ಕಿಂಗ್ಡಮ್ ಆಫ್ ಅವರ್ ಗಾಡ್ ಕ್ರೈಸ್ಟ್ ಜೀಸಸ್. ಪ್ರಥಮ ಸ್ಥಾನ, ಕೇಂದ್ರ ಬಿಂದು ಕೇವಲ ನಮ್ಮ ಯೇಸುವೆ, ಬೇರೆ ಯಾರೂ ಅಲ್ಲ. ಬಾಕಿ ಎಲ್ಲರಿಗೆ ಹಾನರ್ ಮಾಡುವ. ಯಾಕೆ? ಅವರು ದೇವ ಸೇವಕರು, ಅವರು ದೇವರ ಜನರು, ಅವರು ವಿಶ್ವಾಸಿಗಳು, ಅವರು ಸಹೋದರರು ಸಹೋದರಿಯರು. ಅವರವರಿಗೆ ನಾವು ಕೊಡತಕ್ಕ ಗೌರವವನ್ನು ಕೊಡುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ, ನಮ್ಮನ್ನು ನೇಮಿಸಿದ್ದಾನೆ. ವಾಟ್ ಅ ವಂಡರ್ಫುಲ್ ವರ್ಡ್. ಎಂಥ ಒಳ್ಳೆಯ ದೇವರು. ಓಕೆ, ಇನ್ನೊಂದು ನೋಡುವ. ಮ್ಯಾಥ್ಯೂ 121 ಅದರಲ್ಲಿ ಯೇಸು ಕ್ರಿಸ್ತನ ಹೆಸರಿನ ಅರ್ಥವನ್ನೇ ಹೇಳಿದ್ದಾರೆ. ಯಾತಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ? ಆಕೆಯು ಒಬ್ಬ ಮಗನನ್ನು ಹಡೆಯುವಳು, ನೀನು ಆತನಿಗೆ ಏಸು ಎಂದು ಹೆಸರಿಡಬೇಕು. ದೇವದೂತ ಗಬ್ರಿಯೇಲ ಬಂದು ಹೇಳ್ತಾನೆ. ಗೇಬ್ರಿಯಲ್, ಇಂಗ್ಲಿಷ್ನಲ್ಲಿ ಗೇಬ್ರಿಯಲ್, ಕನ್ನಡದಲ್ಲಿ ಗಬ್ರಿಯೇಲ, ಶಾರ್ಟ್ ಆಗಿ ಗಾಬಣ್ಣೆ ಅಂತ ಹೇಳ್ತಾರೆ. ಓಕೆ, ಇದು ದೇವದೂತ. ಗೇಬ್ರಿಯಲ್ ಬಂದು ಹೇಳ್ತಾನೆ, ಆಕೆ ಒಂದು ಮಗುವನ್ನು ಹಡೆಯುವಳು, ಹೇರುವಳು, ಆತನಿಗೆ ಯೇಸು ಎಂಬುದಾಗಿ ಹೆಸರಿಡಬೇಕು. ಒಂದು ಕಡೆಯಲ್ಲಿ ಇಮ್ಮಾನುವೇಲ್ ಎಂಬುದಾಗಿ ಹೇಳ್ತಾನೆ, ಮತ್ತೊಂದು ಕಡೆಯಲ್ಲಿ ಯೇಸು ಎಂಬುದಾಗಿ ಹೇಳ್ತಾನೆ. ಯೇಸು ಪುನಃ ಅವನೇ ಇಂಟರ್ಪ್ರಿಟೇಷನ್ ಕೊಡ್ತಾನೆ. ವಾಟ್ ಈಸ್ ದ ಮೀನಿಂಗ್ ಆಫ್ ಜೀಸಸ್? ಈಸಸ್, ಯಾಶುವ. ಗ್ರೀಕ್ನಲ್ಲಿ ಈಸಸ್, ಅದು ಇಂಗ್ಲಿಷ್ನಲ್ಲಿ ಕನ್ವರ್ಟ್ ಆಗಿ ಜೀಸಸ್ ಆಯಿತು. ದ ಒರಿಜಿನಲ್ ನೇಮ್ ಯಾಶುವ. ಕ್ರಿಸ್ತನು ಅಂದರೆ ಮಸ್ಸಾಯ. ಹಿಬ್ರು ನೇಮ್ ಯಾಶುವ. ಅಭಿಷಕ್ತನು ಮಸ್ಸಾಯ, ಅದರ ಇಂಗ್ಲಿಷ್ ನೇಮ್ ಕ್ರೈಸ್ಟ್. ಇಲ್ಲಿ ನಾವು ಕರೆಯುವುದು ಏಸು. ಏಸು ಅಂದರೆ, ಯಾಶುವ ಅಂದರೆ ಮೀನಿಂಗ್ ಓದಮ್ಮ. ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ. ಯಾಶುವದ ಮೀನಿಂಗ್ ಏನಂದ್ರೆ, ಅದು ಇಲ್ಲಿ ಈ ವಾಕ್ಯದಲ್ಲಿ ಇನ್ನು ಬೇರೆ ಮೀನಿಂಗ್ ಇದೆ. ಯಾಶುವ ಎಂಬುದಕ್ಕೆ ಮೀನಿಂಗ್ ಇದೆ, ಬಟ್ ಈ ವಾಕ್ಯ ಭಾಗದಲ್ಲಿ ಮೀನಿಂಗ್ ಏನಂದ್ರೆ, ಆತನೇ ತನ್ನ ಜನರನ್ನು ಅವರ ಪಾಪದಿಂದ ಬಿಡಿಸಿ ಕಾಯುವನು.
ಯೇಸು ಎಂಬುದಾಗಿ ಹೆಸರಿಡಬೇಕು. ನನ್ನ ಪ್ರಿಯ ದೇವಜನರೇ, ಯೇಸು ಆತನ ಜನರನ್ನು ಪಾಪದಿಂದ ಬಿಡಿಸಿ ಕಾಯುತ್ತಾನೆಂಬುದಾಗಿ ಯಾರು ಹೇಳಬೇಕು? ಹೋಗಿ ನೀನು ಮತ್ತು ನಾನು ಹೇಳಬೇಕು, ನೀವು ಮತ್ತು ನಾನು ಹೇಳಬೇಕು. ಅದಕ್ಕೆ ಯೇಸುವಿಗೆ ನಾವು ಬೇಕಿತ್ತು. ಯೇಸು ಇದ್ದಾನೆ, ಭಯಪಡಬೇಡಿ. ಯಾರಿಗೆ? ನಾನು ನಿಮಗೆ ಹೇಳ್ತಾ ಇಲ್ಲ, ನಾನು ಮತ್ತು ನೀವು ಒಟ್ಟು ಸೇರಿ ಯಾರಿಗೆ ಯೇಸು ಸಿಗಲಿಲ್ಲವೋ, ಯಾರು ಭಯಪಡ್ತಾ ಇದ್ದಾರಾ, ಯಾರು ಸಮಸ್ಯೆಯಲ್ಲಿದ್ದಾರಾ, ಅವರ ಬಳಿಗೆ ಹೋಗಿ ಭಯಪಡಬೇಡಿ, ಯೇಸು ಇದ್ದಾನೆ, ಆತನು ತನ್ನ ಜನರನ್ನು ಪಾಪದಿಂದ ಬಿಡಿಸ್ತಾನೆ, ಕಾಯುತ್ತಾನೆ ಎಂಬುದಾಗಿ ಹೇಳಲಿಕ್ಕೆ ನಾನು ನೀವು ಯೇಸುವಿಗೆ ಬೇಕಾಗಿತ್ತು. ಅದಕ್ಕಾಗಿ ನಮ್ಮನ್ನು ಆತನ ಕರೆದಿದ್ದಾನೆ. ಓ ನನ್ನ ಪ್ರಿಯರೇ, ಪಾಪದಿಂದ ಬಿಡಿಸುವವರು, ಟೆಂಪರರಿ ಬಿಡಿಸುವವರು ಇದ್ದಾರೆ. ಒಬ್ಬ ಕುಡುಕನಿದ್ದರೆ, ಎಡಿಕ್ಷನ್ ಆಗಿದ್ದರೆ, ಸ್ಮೋಕು, ಡ್ರಿಂಕ್ಸ್ ಅಥವಾ ಮಾಣಿಕ್ ಚಂದ್ ಮತ್ತು ಕೆಲವೆಲ್ಲ ಇಲ್ಲಿ ಇಡ್ತಾರೆ. ಅದರ ಸ್ಟಿಕ್ಕರ್ನಲ್ಲಿ ಇಲ್ಲಿದು ಕ್ಯಾನ್ಸರ್ ಇದು ಫೋಟೋ ಹಾಕಿದ್ದಾರೆ. ಆ ಕ್ಯಾನ್ಸರ್ನ ಫೋಟೋವನ್ನು ನೋಡಿ ಪುನಃ ಜಾಸ್ತಿ ಇಡ್ತಾ ಇದ್ದಾರೆ. ಮತ್ತು ಅದಾಗುವಾಗ ನಮ್ಮ ಮನೆ ಹತ್ರ ಒಬ್ಬ ಇದ್ದ, ತುಂಬ ಕುಡಿತಿದ್ದ, ಇಡ್ತಿದ್ದ, ಒಳ್ಳೆ ಕೆಲಸದವ, ಒಳ್ಳೆ ಹಾರ್ಡ್ ವರ್ಕರ್, ಬೋಟಿಗೆಲ್ಲ ಹೋಗ್ತಿದ್ದ. ಕುಡಿದಾಗ ಅವನಿಗೆ ನಮ್ಮದು ನೆನಪಾಗ್ತಿತ್ತು. ಮನೆಗೆ ಬರ್ತಿದ್ದ, ನಮ್ಮ ಅಮ್ಮನ ಹತ್ರ ಊಟ ಹಾಕ್ಲಿಕ್ಕೆ ಹೇಳ್ತಿದ್ದ. ಆಗ ನಾನಿರುವಾಗ ಬರ್ತಿದ್ದ, ಗಳಗಳ ಕೂಗ್ತಿದ್ದ, ಜನನ್ನ ಹೆಂಗೋಸ್ಕರ ಪ್ರೇಯರ್ ಮಲ್ಪುಲೆ ಅಂತ. ಅವನಿಗೆ ಒಂದು ದಿವಸ ಸರಿ ಇರುವಾಗ ಕರೆದೆ, ಮಾತಾಡಿದೆ, ಹೀಗೆ ಕುಡಿಬೇಡಪ್ಪ, ನನಗಿಂತ ಎಷ್ಟೋ ಚಿಕ್ಕ, ನನ್ನ ತಮ್ಮನಿಗಿಂತಲೂ ಎಷ್ಟೋ ಚಿಕ್ಕ, 35 ವರ್ಷ ಆಗುವಾಗ ಈ ಲೋಕ ಬಿಟ್ಟೆ. ಅವನಿಗೆ ಕ್ಯಾನ್ಸರ್ ಆಯಿತು ಇಲ್ಲಿ ಗಂಟಲಿನಲ್ಲಿ. ಹೇಳಿದರೆ ಕೇಳಲಿಲ್ಲ. ಅವನಿಗೆ ಹೇಳಿದೆ, ಯೇಸು ನಿನ್ನನ್ನು ಬಿಡಿಸ್ತಾನೆ, ಯೇಸು ನಿನ್ನನ್ನು ಪಾಪ ಮಾಡದೆ ಕಾಯುತ್ತಾನೆ, ನಿನ್ನ ಹೃದಯವನ್ನು ಯೇಸುಗೆ ಒಪ್ಪಿಸಿಕೊಡು ಎಂಬುದಾಗಿ ಹೇಳಿದೆ. ಗ್ರಹಿಸಲಿಲ್ಲ. ನನ್ನ ಪ್ರಿಯ ದೇವಜನರೇ, ಇಲ್ಲಿ ಈ ಎಲ್ಲ ಎಡಿಕ್ಷನ್ನಿಂದ ಬಿಡಿಸುವಂಥ ಸಂಸ್ಥೆಗಳಿದೆ. ಅವರು ಕೇವಲ ಬಿಡಿಸಲಿಕ್ಕೆ ಮೆಡಿಸಿನ್ ಕೊಟ್ಟು ಹೆಲ್ಪ್ ಮಾಡ್ತಾರೆ. 3 ತಿಂಗಳು 45 ದಿವಸ ಒಳಗೆ ಇಡಬೇಕು. ಅವನು ಅಲ್ಲಿಂದ ಬಿಡಿಸಿ ಗಾಡಿಯಲ್ಲಿ ಬರುವಾಗ ಮನೆಯವರನ್ನು ಹೇಗಾದರೂ ಮಂಗ ಮಾಡಿ ನಂಬಿಸಿ, ಇಲ್ಲ ಇನ್ನು ಕುಡಿಯುವುದಿಲ್ಲ ಅಂತ ದಾರಿ ಮಧ್ಯದಲ್ಲಿ ಇಳಿದು ಮನೆಗೆ ಬರುವಾಗ ಫುಲ್ ಟೈಟ್ ಆಗಿ ಬರ್ತಾನೆ. ಬಂದಿದ್ದಾನೆ, ಅದನ್ನು ಹೇಳುದು. ಬರ್ತಾನೆ ಅಂತ ನಾನು ಅರಿಕೆ ಮಾಡ್ತಾ ಇಲ್ಲ, ಬಂದಿದ್ದಾನೆ. ಮಾತಾಡುವಾಗ ಒಂದು ದಿವಸ ನಾನೇ ನಂಬಿದೆ. ನಮ್ಮೊಬ್ಬ ಕಸಿನ್ ಇದ್ದ, ಅಲ್ಲಿ ಅವರ ಹತ್ರ ಹೇಗಾದ್ರು ಮಾಡಿ ನಮ್ಮದು ರಿಜಿಸ್ಟ್ರೇಷನ್ ಉಂಟು, ಹಾಗೆ ಉಂಟು, ಹೀಗೆ ಉಂಟು ಹೇಳಿ ಮಾತಾಡಿದರು. ನನ್ನನ್ನು ಕರೆದ್ರು, ನಾನು ಹೋದಾಗ ಅವರು ಕರೆದಾಗ ಮಾತಾಡಿದರು. ನನ್ನ ಹತ್ರ ಮಾತಾಡಿದ್ರು. ಹೇಗೆ ಮಾತಾಡಿದ್ರು ಅಂದರೆ, ನಾನು ನೆನೆಸಿದೆ ಆಯ್ತು ಇವರು ಚೇಂಜ್ ಆದ್ರು ಅಂತ. ಮತ್ತೆ ಸಹ ನಾನು ಹೇಳಿದೆ, ಇಲ್ಲ ಒಂದು 10 ದಿವಸ ಹೋಗಲಿ, ಇದು ರಿಜಿಸ್ಟ್ರೇಷನ್ನೆಲ್ಲ ಲೇಟ್ ಉಂಟು, ಆಗ ನಾನು ಕರೀತೇನೆ ಅಂತ. ಇಲ್ಲ ನಾನು ಬರ್ತೇನೆ ಅಂತ ಹೇಳಿದರು. ಇಲ್ಲ 10 ದಿವಸ ಹೇಗೂ ದುಡ್ಡಿದೆ. ಮತ್ತೆ ಆಗಲಿಲ್ಲ. ಬಂದಾಗ ಇವರು ತುಂಬ ಫೋನ್ ಮಾಡಿ ಎಲ್ಲ ಮಾತಾಡ್ತಿದ್ರು. ಮತ್ತೆ ಸರಿ ಅಂತ ಹೇಳಿ ಅವರನ್ನು ಬಿಡಿಸಿದೆವು. ಬಿಡಿಸಿದ ಕೂಡಲೇ ಮನೆಗೆ ಮುಟ್ಟಬೇಕಾದ್ರೆ ಮೊದಲಿನ ಜನವೇ ಫಸ್ಟ್ ಡೇ ಹಾಕುವಾಗ ಹೇಗಿತ್ತು ಅದೇ ರೀತಿ ಆಗಿದ್ದಾರೆ. ಇಲ್ಲಿ ಹೇಳ್ತದೆ, ಯೇಸು ಎಂಬ ಹೆಸರಿನರ್ಥ ಆತನು ತನ್ನ ಜನರನ್ನು ಪಾಪದಿಂದ ಬಿಡಿಸ್ತಾನೆ, ಪಾಪ ಮಾಡದಾಗೆ ಕಾಯ್ತಾನೆ. ಒಬ್ಬನೇ ಒಬ್ಬ ವ್ಯಕ್ತಿ ಪಾಪದಿಂದ ಬಿಡಿಸುವಾತನು, ನಿತ್ಯಕ್ಕೂ ಪಾಪ ಮಾಡದ ಹಾಗೆ ಕಾಪಾಡುವಾತನೊಬ್ಬನೇ, ಅದು ನಮ್ಮ ಕರ್ತನಾದ ಯೇಸು ಮಾತ್ರ. ಪಾಪದಿಂದ ಬಿಡಿಸುವಂಥ ಟೆಂಪರರಿ ರಿಲೀಫ್ ಕೊಡುವಂಥ ಅನೇಕ ಸಂಸ್ಥೆಗಳಿರ್ಬೋದು, ಅನೇಕ ಮಾತುಗಳಿರ್ಬೋದು, ಅನೇಕ ಸಾಂತ್ವನಗಳಿರ್ಬೋದು. ಆದರೆ ಸಂತೈಸುವಾತನು ಪರಾಕ್ಲಿಯೋಸ್, ಆಳವಾದ ಸಂತೈಸುವಿಕೆ, ಆಳವಾದ ಮಾರ್ಪಡುವಿಸುವಿಕೆ, ಕಾಪಾಡುವಿಕೆ, ಅದು ಕೇವಲ ಒಬ್ಬನಿಂದಲೇ. ಅದು ನಮ್ಮ ರಕ್ಷಕನು, ನಮ್ಮ ಕರ್ತನು, ನಮ್ಮ ವಿಮೋಚಕನು, ನಮ್ಮ ಕುರುಬನಾಗಿರುವ ಕರ್ತನಾಗಿರುವ ಯೇಸು ಕ್ರಿಸ್ತನಿಂದ ಮಾತ್ರವೇ ಸಾಧ್ಯ. ನನ್ನ ಪ್ರಿಯರೇ, ಅವನಿಗೆ ನಾವು ಬೇಕಿತ್ತು ಇದನ್ನು ಹೋಗಿ ಸಾರಲಿಕ್ಕೆ, ನಿರೀಕ್ಷೆಯನ್ನು ಸಾರಲಿಕ್ಕೆ, ನಂಬಿಕೆಯನ್ನು ಪ್ರಕಟಿಸುವುದಕ್ಕೆ. ಪಾಪದಿಂದ ಬಿಡಿಸಿ ಕಾಯುವಂತಹ ಮಾತುಗಳನ್ನು, ಸಂತೈಸುವಿಕೆಯ ಮಾತುಗಳನ್ನು ಹೇಳಲಿಕ್ಕೆ ಆತನಿಗೆ ನಾವು ಬೇಕಿತ್ತು, ಆತನ ಪರವಾಗಿ. ಅದಕ್ಕೆ ಪ್ರಿಯ ದೇವಜನರೇ, ನೀನು ನಾನು ಯೇಸುವಿಗೆ ಬೇಕಿತ್ತು. ಅದಕ್ಕೆ ನಿನ್ನನ್ನು ಕರೆದಿದ್ದಾರೆ. ಅದನ್ನು ಬಿಟ್ಟು ಏನೇನೋ ಮಾಡುತ್ತಾ ಹೋದರೆ ಹೇಗೆ ರೀ ಸಹಿಸ್ತಾನ ಯೇಸು? ನಾವೊಬ್ಬ ವ್ಯಕ್ತಿಗೆ ತುಂಬ ಉಪಕಾರ ಮಾಡಿ ಅವನು ಕೊನೆಗೆ ನಮಗೆ ತಿರುಗಿ ನಿಂತು ನಾವು ಹೇಳಿದ ಮಾತನ್ನು ಕೇಳದೆ ನಮಗೆ ಉಲ್ಟವಾಗಿ ನಿಂತಾಗ ಎಷ್ಟು ನೋವಾಗ್ತದೆ ಜನರಿಗೆ.
ದೇವರಿಗೆ ಸ್ತೋತ್ರ, ನಮ್ಮ ಯೇಸುವಿಗೆ ಆ ನೋವು ಆಗಲಿಲ್ಲ ಅಂತ ನೋವು ನಾವು ಕೊಡುವುದು ಕೂಡ ಬೇಡ. ಯಾವ ಉದ್ದೇಶಕ್ಕೋಸ್ಕರ ನಮ್ಮನ್ನು ಕರೆದಿದ್ದಾನೆ. ಈ ಲೋಕದಲ್ಲಿ ಬೇಡವಾದ ಅವನು ಮಾತಾಡಲಿಲ್ಲ, ಇವನು ಮಾತಾಡಲಿಲ್ಲ, ಅವನು ನನ್ನ ಫೋನ್ ಎತ್ತಲಿಲ್ಲ, ಇವನು ನನ್ನ ಫೋನ್ ಎತ್ತಲಿಲ್ಲ, ಇದೆಲ್ಲ ಚಿಕ್ಕ ಕೇಪು ಪಟಾಕಿ ಅಂತ ಸಂಗತಿಗಳನ್ನು, ಮಾಲ ಪಟಾಕಿ ಕೂಡ ಅಲ್ಲ. ಆ ಪಿಸ್ತೂಲಲ್ಲಿ ಹಾಕಿಬಿಡ್ತಾರೆ, ಚಿಟುಕು ಪುಟುಕು ಅಂತೆಲ್ಲ ಕೆಲಸವನ್ನು, ಅಂತೆಲ್ಲ ಕಂಪ್ಲೇಂಟನ್ನು ಇಟ್ಕೊಂಡು ನಾವು ಕಚ್ಚಾಡಿದರೆ ಹೇಗೆ? ಅದಕ್ಕೋಸ್ಕರ ದೇವರು ನನ್ನನ್ನು ನಿಮ್ಮನ್ನು ಕರೆಯಲಿಲ್ಲ. ಪದಾರ್ಥಕ್ಕೆ ಉಪ್ಪು ಕಡಿಮೆ ಆಯಿತು, ಪದಾರ್ಥಕ್ಕೆ ಉಪ್ಪು ಜಾಸ್ತಿ ಆಯಿತು, ಮನೆಯಲ್ಲಿ ಗಲಾಟೆ. ಕರೆದ ಉದ್ದೇಶವೇ ನೆನಪಿಲ್ಲ. ಕರೆದ ಉದ್ದೇಶ ನೆನಪಿದ್ರೆ ಉಪ್ಪು ಕಡಿಮೆ ಆದರೆ ಗಲಾಟೆ ಇಲ್ಲ. ದೇವರಿಗೆ ಸ್ತೋತ್ರ. ನೆಕ್ಸ್ಟ್ ನನ್ನ ಪದಾರ್ಥದಲ್ಲಿ ಉಪ್ಪು ಕರೆಕ್ಟಾಗಿ ಇರ್ತದೆ. ಉಪ್ಪು ಕಡಿಮೆ ಆದರೆ ಒಳ್ಳೆ, ಈಗ ಯಾರು ಹಾಕೋದಿಲ್ಲ ಉಪ್ಪು. ಕೆಲವರು ಹೇಳ್ತಾ ಇದ್ದಾರೆ ಉಪ್ಪು ತಿನ್ನಬೇಡ ಅಂತ. ಉಪ್ಪು ತಿನ್ನಿ, ತೊಂದರೆ ಇಲ್ಲ, ಏನಾಗೋದಿಲ್ಲ. ನಾನು ತಿಂತಾ ಇದ್ದೇನೆ, ಖಾಲಿ ಉಪ್ಪು ತಿನ್ನುವುದಿಲ್ಲ, ಪದಾರ್ಥಕ್ಕೆ ಉಪ್ಪು ಹಾಕಿ ತಿಂತಾ ಇದ್ದೇನೆ. ಉಪ್ಪು ಸಪ್ಪೆಗಾದರೆ ಅದಕ್ಕೆ ರುಚಿ ಯಾವುದರಿಂದ ಒಂದು? ದೇವರು ನಮ್ಮನ್ನು ಭೂಮಿಗೆ ಉಪ್ಪನ್ನಾಗಿ ಇಟ್ಟಿದ್ದಾನೆ. ಓಕೆ ಪ್ರಿಯರೇ, ಇನ್ನೊಂದು ವಚನ ಓದುವ. 8ನೇ ಅಧ್ಯಾಯ 36ನೇ ವಚನ, ಯೋಹಾನನು ಬರೆದ ಸುವಾರ್ತೆ. ಆದದರಿಂದ ಮಗನು ನಿಮ್ಮನ್ನು ಅಂದ್ರೆ ಕರ್ತನಾದ ಯೇಸು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಜವಾಗಿ ನಿಮಗೆ ಬಿಡುಗಡೆಯಾಗುವುದು. ನಿಜವಾಗಿ ನಿಮಗೆ ಬಿಡುಗಡೆಯಾಗುವುದು. ನಮ್ಮನ್ನು ಕರ್ತನಾದ ಯೇಸು ನಿಜವಾದ ಬಿಡುಗಡೆಯನ್ನು ಮಾಡಿದ್ದಾನೆ, ನಮಗೆ ಬಿಡುಗಡೆ ಆಗಿದೆ. ಆದ್ದರಿಂದ ಮುಂದಕ್ಕೆ ಹೋಗುವ ಇನ್ನೊಂದು ಭಾಗ ಯಾವುದಂದ್ರೆ, ದೇವರು ನಮ್ಮನ್ನು ಏನಕ್ಕೋಸ್ಕರ ಕರೆದದು, ಅದನ್ನು ಇನ್ನೊಂದು ವಿಷಯವನ್ನು ನೋಡುವ. 1 ಕೊರಿಂಥ 1ನೇ ಅಧ್ಯಾಯ 9ನೇ ವಚನ. ದೇವರು ನಂಬಿಗಸ್ತನು. ನಾವೆಲ್ಲ ಹೇಳಿ ದೇವರು ನಂಬಿಗಸ್ತನು. ಎಲ್ಲರೂ ಹೇಳಿ ದೇವರು ನಂಬಿಗಸ್ತನು. ಹೇಳಿ ದೇವರು ನಂಬಿಗಸ್ತನು. ನಾವೆಲ್ಲ ಒಟ್ಟಾಗಿ ಹೇಳುವ ದೇವರು ನಂಬಿಗಸ್ತನು. ಓಕೆ, ದೇವರು ನಂಬಿಗಸ್ತನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನೆಂಬ ತನ್ನ ಮಗನ ಅನ್ಯೋನ್ಯತೆಗೆ, ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನೆಂಬ ತನ್ನ ಮಗನ, ತಂದೆಯಾದ ದೇವರ ಮಗನ ಅನ್ಯೋನ್ಯತೆಗೆ ನಿಮ್ಮನ್ನು ಕರೆದವನು. ನಿಮ್ಮನ್ನು ಅಂದ್ರೆ ನಮ್ಮೆಲ್ಲರನ್ನು ಕರೆದಾತನು ಆತನೇ. ಇಲ್ಲಿ ಕರೆದದು ನಮ್ಮನ್ನು ಯಾತಕ್ಕಂದ್ರೆ, ನಮ್ಮನ್ನು ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಒಟ್ಟಿಗೆ ಅನ್ಯೋನ್ಯತೆ ಮಾಡುವುದಕ್ಕಾಗಿ ತಂದೆಯಾದ ದೇವರೇ ನಮ್ಮನ್ನು ಕರೆದಿದ್ದಾನೆ. ಎಲ್ಲೆಲ್ಲಿ ಯಾರ್ಯಾರೊಟ್ಟಿಗೆ ಇಜ್ಜೋಡಾಗಲಿಕ್ಕೆ ಅಲ್ಲ, ಯಾರೊಟ್ಟಿಗೆ ಅನ್ಯೋನ್ಯತೆ ಮಾಡಬಾರ್ದು, ಯಾರೊಟ್ಟಿಗೆ ಇಜ್ಜೋಡ ಆಗಬಾರ್ದು, ಯಾರೊಟ್ಟಿಗೆ ಇಜ್ಜೋಡ ಆಗಬೇಕು, ಯಾರೊಟ್ಟಿಗೆ ಅನ್ಯೋನ್ಯತೆ ಮಾಡಬೇಕು, ಯಾರೊಟ್ಟಿಗೆ ಐಕ್ಯವಾಗಿರಬೇಕೆಂಬುದಾಗಿ ದೇವರು ನಮಗೆಲ್ಲರಿಗೂ ಸತ್ಯವೇದದಲ್ಲಿ ಕರೆಕ್ಟ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾನೆ. ಬೈಬಲ್ ಹೇಳ್ತದೆ, ದೇವರ ಶಾಸ್ತ್ರದಲ್ಲಿ ಹುಡುಕಿ ಓದಿರಿ, ಇದರಲ್ಲಿ ಇಲ್ಲದೆ ಇರುವಂಥದ್ದು ಒಂದು ಇಲ್ಲ. ಯೆಶಾಯ 34:16. ಯೆಹೋವನ ಶಾಸ್ತ್ರದಲ್ಲಿ ಹುಡುಕಿ ಓದಿರಿ. ಹುಡುಕಿ ಅದರಲ್ಲಿ ಒಂದು ಸಾರಿ ಬರ್ತದೆ, ಅದು ನಾನು 10 ಸಾರಿ ಹೇಳ್ತೇನೆ ಬೇಕಿದ್ರೆ. ಯೆಹೋವನ ಶಾಸ್ತ್ರದಲ್ಲಿಯೇ ಹುಡುಕಿ ಓದಿರಿ. ಇವುಗಳಲ್ಲಿ ಯಾವುದು ಇಲ್ಲದಿರದು, ಇವುಗಳಲ್ಲಿ ಯಾವುದು ಕೂಡ ಇಲ್ಲದೆ ಇರುವುದು, ಎಲ್ಲವೂ ಜೊತೆಯಾಗಿರುವ, ಎಲ್ಲವೂ ಜೊತೆಯಾಗಿದೆ. ಎಲ್ಲವೂ ಜೊತೆ ಹುಡುಕಿ ಓದಿದಾಗ ಸಿಗ್ತದೆ. ಓಕೆ, ಈಗ ಪುನಃ ಹೋಗುವ 1ನೇ ಅಧ್ಯಾಯ 9ನೇ ವಚನ. ದೇವರು ನಂಬಿಗಸ್ತನು, ಆತನು ನಮ್ಮ ಕರ್ತನಾಗಿರುವ ಆತನ ಮಗನಾಗಿರುವ ಯೇಸು ಕ್ರಿಸ್ತನ ಅನ್ಯೋನ್ಯತೆಗೆ ಕರೆದಾತನು ಆತನೇ. ಹಾಗಾದ್ರೆ ನಮ್ಮನ್ನು ಏನಕ್ಕೆ ಕರೆದಿದ್ದಾನೆ? ಯಾವಾಗ ಯೇಸು ಕ್ರಿಸ್ತನೊಟ್ಟಿಗೆ ನಾವು ಒಳ್ಳೆಯದಾಗಿ ಅನ್ಯೋನ್ಯತೆ ಮಾಡ್ತೇವೆಯಾ, ನಮಗೆ ಯಾರ್ಯಾರೊಟ್ಟಿಗೆ ಅನ್ಯೋನ್ಯತೆ ಮಾಡಬೇಕೆಂಬುದಾಗಿ ಪ್ರಕಟ ಆಗುತ್ತೆ. ಯೇಸು ಕ್ರಿಸ್ತನೊಟ್ಟಿಗೆ ಅನ್ಯೋನ್ಯತೆ ಮಾಡಲಿಕ್ಕೆ ಆಗದಿದ್ದರೆ ನಾವು ಯಾರೊಟ್ಟಿಗೆ ಅನ್ಯೋನ್ಯತೆ ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಮೊದಲು ಬೆಳಗ್ಗೆ ಎದ್ದು ಹಲ್ಲಿಗೆ ಬ್ರಷ್ ಹೋಗೋ ಮೊದಲು ಬೆಳಿಗ್ಗೆ ಹೇಳಿ, 9 ಗಂಟೆಗೆ ಅಲ್ಲ, ಒಂದು 5 ಗಂಟೆಗಾದರೂ ಹೇಳಿ. ಆಗ ಯಾವ ಮೊಬೈಲ್ದು ಫೋನ್ ಬರುವಂಥದ್ದು ಉಪದ್ರ ಇರುವುದಿಲ್ಲ, ಏನಿರುವುದಿಲ್ಲ, ಫ್ರೀ ಇರ್ತೇವೆ. ಎದ್ದು ಚಂದ ಮಾಡಿ ಮುಖಕ್ಕೆ ನೀರಾಕಿ ತೊಳೆಯುವಾಗ ನಿದ್ರೆ ಹೋಗುತ್ತೆ. ಹೇಳಿ ಪ್ರಾರ್ಥನೆ ಮಾಡಿ, ಕರ್ತನೆ ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಈ ದಿನವು ನಿನ್ನಿಂದ ನೇಮಕವಾದ ದಿನ. ಈ ದಿನದಲ್ಲಿ ನಾನು ಹರ್ಷಿಸ್ತೇನೆ, ಉಲ್ಲಾಸಿಸ್ತೇನೆ. ನಿಮ್ಮ ಅರಿಕೆ ಬೆಳಗ್ಗೆ ನಿಮ್ಮ ಅರಿಕೆ, ಬೆಳಿಗ್ಗೆ ನಿಮ್ಮ ಅರಿಕೆ, ಆ ಅರಿಕೆಯ ಪ್ರಕಾರ ನಿಮ್ಮ ಜೀವಿತ ನಡೆಸಲ್ಪಡುತ್ತದೆ. ಜೀವಿತ ಕೂತ್ಕೊಳ್ಳಿ,
ಪ್ರಾರ್ಥನೆ ಮಾಡಿ. ಬಡ 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 ಅಂತ ನಾವು ಹೇಳುವುದಕ್ಕಿಂತ ನಮ್ಮ ಮುಂದೆ ನೀವು ಫೀಲ್ ಮಾಡಿ, ನಿಮ್ಮ ಮುಂದೆ ಕರ್ತನಾದ ಯೇಸು ಕೂತಿದ್ದಾನೆ. ನಾನು ನನ್ನ ಪ್ರಾರಂಭದ ದಿನದಲ್ಲಿ ನಾನು ಕೂಸಾಗಿರುವಾಗ, ಆತ್ಮಿಕ ಕೂಸಾಗಿರುವಾಗ, ನಾನು ಬೆಳಗಾತ 3 ಗಂಟೆಗೆ ಹೇಳ್ತಿದ್ದೆ, ಟಂಗ್ಸಲ್ಲಿ ಮಾತಾಡ್ತಿದ್ದೆ, ನಡೆದು ಆಚೆ ಈಚೆ ನಡೆದು ಗೋಷ್ಠಿ ಎಲ್ಲರಿಗೆ ಪ್ರಾರ್ಥನೆ ಮಾಡ್ತಿದ್ದೆ. ಮತ್ತು ನನ್ನ ಮುಂದೆ ಒಂದು ಚೇರ್ ಇಡ್ತಿದ್ದೆ, ನಾನು ಕೂತ್ಕೊಳ್ತಿದ್ದೆ. ನಾನು ಪಕ್ಕ 100% ಗ್ಯಾರಂಟಿ ಇತ್ತು ಚೇರ್ನಲ್ಲಿ ಯೇಸು ಇದ್ದಾನೆ ಅಂತ. ನನ್ನ ನಾನು ಚಿಕ್ಕ ಇರುವಾಗ ತಂದೆ ಹತ್ರ ಹೇಗೆ ಮಾತಾಡ್ತಿದ್ದೆ ಹಾಗೆಯೇ ಮಾತಾಡಲಿಕ್ಕೆ ಕಲಿತೆ. ನಂತರ ಬೆಳೆಯುತ್ತಾ ಬಂದೆ, ನಮಗೆ ಕೆಲವು ಸಂಗತಿಗಳು ಗೊತ್ತಾಯಿತು ಹೇಗೆ ಪ್ರಾರ್ಥನೆ ಮಾಡೋದಂತ. ಆ ರೀತಿಯಾಗಿ ನೀವು ಪ್ರಾರ್ಥನೆ ಮಾಡಿ ನೋಡಿ, ನಿಮ್ಮ ಜೀವಿತ ಹೇಗೆ ಚೇಂಜ್ ಆಗ್ತದೆ, ಬದಲಾಗ್ತದೆ. ನಿಮಗೆ ವಾಕ್ಯ ಓದುವಾಗ ವಾಕ್ಯ ಅರ್ಥ ಆಗ್ತದೆ, ನಿಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಮನಸ್ಸಾಗ್ತದೆ, ನಿಮಗೆ ಇಂಟರ್ಸೆಷನ್ ಮಾಡಲಿಕ್ಕೆ ಮನಸ್ಸಾಗ್ತದೆ. ನೀವು ಮನೆಯಿಂದ ಹೋಗುವಾಗ ಬರುವಾಗ ನಿಮ್ಮ ಇಡೀ ಬಾಯಲ್ಲಿ ಆರಾಧನೆಗಳೇ ಇರ್ತದೆ. ಟಂಗ್ಸಲ್ಲಿ ಮಾತಾಡ್ತಾ ಇರ್ತೀನಿ. ಬಸ್ನಲ್ಲಿ ಹೋಗುವಾಗ ನೀವು ಕೈ ಹಾಕಿದ ಕೆಲಸ ಎಲ್ಲ ಸಫಲ ಆಗುತ್ತೆ. ಚಾಲೆಂಜ್, ಹೌದಾ ಅಲ್ವನ್ ಮಾಡಿ ನೋಡಿ. ಚಾಲೆಂಜ್. ನನ್ನ ದೇವರು ನಿಮ್ಮ ದೇವರು ಅಂತ ದೇವರು. ನನ್ನ ಪ್ರಿಯ ದೇವಜನರೇ, ಸಮಯ ಮುಗೀತು. ನಾನು ನೆಕ್ಸ್ಟ್ ಮಾತಾಡ್ತೇನೆ ದೇವರೊಂದಿಗೆ ಅನ್ಯೋನ್ಯತೆ, ಯೇಸುವಿನೊಂದಿಗಿನ ಅನ್ಯೋನ್ಯತೆ, ಪವಿತ್ರಾತ್ಮನೊಂದಿಗಿನ ಅನ್ಯೋನ್ಯತೆ, ಸಹೋದರ ಅನ್ಯೋನ್ಯತೆ ಮಾಡಲಿಕ್ಕೆ ರೆಡಿ ಇದ್ದಂಥ ಯೇಸು ಎಲ್ಲಿ ತನಕ ಅನ್ಯೋನ್ಯತೆ ಮಾಡ್ತಾನೆ ಅದನ್ನು ಮಾತಾಡುವ. ನಮ್ಮ ವಿಷಯವಾಗಿ ಏನು, ನಾವು ಅನ್ಯೋನ್ಯತೆ ಮಾಡುವಾಗ ಏನಾಗ್ತದೆ ಇದೆಲ್ಲವನ್ನು ನೆಕ್ಸ್ಟ್ ನಾನು ಬಿಡಿಸ್ತೇನೆ. ದೇವರ ಘನವುಳ್ಳ ನಾಮಕ್ಕೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತಾ ನೀವು ಪ್ರಾರ್ಥನೆ ಮಾಡುವಂತೆ ನಾನು ನಿಮ್ಮ ಹತ್ರ ಕೇಳಿಕೊಳ್ಳುತ್ತೇನೆ. ಅನ್ಯೋನ್ಯತೆ ಮಾಡಿ, ಪ್ರಾರ್ಥನೆ ಮಾಡಿ, ಆತ್ಮದಿಂದಲೂ ಸತ್ಯದಿಂದಲೂ ಆತನನ್ನು ಆರಾಧಿಸಿರಿ. ದೇವರು ಒಳ್ಳೆಯವನು, ಆತನ ನಂಬಿಗಸ್ತನು, ಕೊನೆಯವರೆಗೆ ಕಾಪಾಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ತಂದೆಯಾದ ದೇವರೇ, ಈ ದಿವಸ ಈ ಸಂದೇಶವನ್ನು ಕೇಳಿದಂಥ ಎಲ್ಲರ ಮೇಲೆ ನಿನ್ನ ಕೃಪೆ ಅಧಿಕವಾಗಲಿ. ಗ್ರೇಸ್ ಆ್ಯಂಡ್ ಪೀಸ್ ಮಲ್ಟಿಪ್ಲೈ ಥ್ರೂ ದ ನಾಲೆಜ್ ಆಫ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನ ಪರಿಜ್ಞಾನ ಇವರಿಗೆ ಉಂಟಾಗಲಿ. ಅದರ ಮೂಲಕ ನಿನ್ನ ಕೃಪೆಯೂ ಶಾಂತಿಯೂ ಹೆಚ್ಚೆಚ್ಚಾಗಿ ದೊರೆಯಲಿ. ನಿನ್ನ ವಾಕ್ಯದಲ್ಲಿ ನಡೆಸಲ್ಪಡಲಿ, ನಿನ್ನ ಮಹಿಮೆಯಲ್ಲಿ ನಡೆಸಲ್ಪಡಲಿ. ನಿನ್ನ ಮಹಿಮೆಯನ್ನು, ನಿನ್ನ ಕೃಪೆಯನ್ನು ಇವರೆಲ್ಲರೂ ಪ್ರಖ್ಯಾತಿಗೆ ತರುವವರಾಗಲಿ ಎಂಬುದಾಗಿ ನಾನು ಪ್ರಾರ್ಥಿಸುತ್ತಾ ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್, ಆಮೆನ್, ಆಮೆನ್.